ನಮಸ್ಕಾರ. ಕ್ಲೈಂಟ್ ಡ್ರೇಪಿಂಗ್ ಕುರಿತು ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ತಿಳಿದಿರುತ್ತೀರಿ. ಟೈಪ್ಸ್ ಆಫ್ ಡ್ರೇಪಿಂಗ್ ಅನ್ನು ಅರ್ಥ ಮಾಡಿಕೊಳ್ಳುವುದು, ಹೇರ್ ಟ್ರಿಮ್ಮಿಂಗಾಗಿ ಕ್ಲೈಂಟ್ ರವರನ್ನು ತಯಾರಿಸುವುದು, ಹೆಡ್ ಮಸಾಜ್ಗಾಗಿ ಕ್ಲೈಂಟ್ ರವರನ್ನು ತಯಾರಿಸುವುದು, ಮೇಕಪ್ಗಾಗಿ ಕ್ಲೈಂಟ್ ರವರನ್ನು ತಯಾರಿಸುವುದು. ಮೊದಲಿಗೆ ಡ್ರೇಪಿಂಗನ್ನು ಎಂದು ಅರ್ಥ ಮಾಡಿಕೊಳ್ಳೋಣ. ಡ್ರೇಪಿಂಗ್ ಎನ್ನುವುದು ಕ್ಲೈಂಟ್ ಸರ್ವಿಸನ್ನು ಪಡೆಯುವ ಮೊದಲು ಅವರ ಅಪ್ಪರ್ ಬಾಡಿ ಸುತ್ತಲೂ ಕೇಪನ್ನು ಹಾಕುವ ಪ್ರಕ್ರಿಯೆಯಾಗಿದೆ. ಸಲೂನ್ಸ್ ಸಾಮಾನ್ಯವಾಗಿ ಸ್ನ್ಯಾಪ್ ಅಥವಾ ವೆಲ್ಕ್ರೋ ಕ್ಲೋಸರ್ಸ್, ಡಿಸ್ಪೋಸಬಲ್ ಡ್ರೇಪ್ಸ್, ಕೇಪ್ಸ್, ಬೀಸಾಡಬಹುದಾದ ಪರದೆಗಳು ಮತ್ತು ಮರುಬಳಕೆ ಮಾಡಬಹುದಾದ ಡ್ರೇಪ್ಸ್ ಒಳಗೊಂಡಂತೆ ಹಲವಾರು ಡ್ರೇಪಿಂಗ್ ರೇಂಜನ್ನು ಹೊಂದಿವೆ. ಕೂದಲು, ಕೆಮಿಕಲ್ಸ್ಗಳು ಮತ್ತು ಇತರ ಪ್ರಾಡಕ್ಟ್ಸ್ಗಳಿಂದ ಕ್ಲೈಂಟನ್ನು ಬಟ್ಟೆಗಳನ್ನು ರಕ್ಷಿಸುವುದು, ಅವರ ಕಂಫರ್ಟನ್ನು ಖಾತ್ರಿಪಡಿಸುವುದು ಮತ್ತು ಪ್ರೊಫೆಷನಲ್ ಮತ್ತು ಹೈಜಿನಿಕ್ ಎನ್ವಿರಾನ್ಮೆಂಟನ್ನು ನಿಭಾಯಿಸುವುದು ಸೇರಿದಂತೆ ಹಲವರ ಉದ್ದೇಶಗಳನ್ನು ಡ್ರೇಪಿಂಗ್ ನಿಭಾಯಿಸುತ್ತದೆ. ವಿವಿಧ ಟೈಪ್ಸ್ ಆಫ್ ಡ್ರೇಪಿಂಗ್ ಅಂದರೆ ಡ್ರೈ ಡ್ರೇಪಿಂಗ್ ಕೇಪ್ಸ್ಗಳನ್ನು ಹಗುರವಾದ ನೈಲಾನ್ ಮತ್ತು ಪಾಲಿಸ್ಟರ್ನಿಂದ ತಯಾರಿಸಲಾಗುತ್ತದೆ ಮತ್ತು ತ್ವರಿತ ಸ್ಪಿಟ್ಸ್ ವಿರುದ್ಧ ಕೆಮಿಕಲ್ಸ್ ಅಥವಾ ನೀರಿನ ಅಗತ್ಯವಿಲ್ಲದ ಸೇವೆಗಳಿಗೆ ಬಳಸಲಾಗುತ್ತದೆ. ವೆಟ್ ಡ್ರೇಪಿಂಗ್ ಕೇಪ್ಸ್ಗಳು ವಾಟರ್ ಪ್ರೂಫ್ ಮತ್ತು ಶಾಂಪೂ ವಾಶ್ ಮಾಡಲು ಬಳಸಲಾಗುತ್ತದೆ. ಕೆಮಿಕಲ್ ಡ್ರೇಪಿಂಗ್ ಕೇಪ್ಸ್ಗಳ ಬ್ಲೀಚ್ ಮತ್ತು ಕಲರಿಂಗ್ ಏಜೆಂಟ್ಸ್ಗಳಂಥ ಹಜಾರ್ಡಸ್ ಸಬ್ಸ್ಟೆನ್ಸ್ಗಳಿಗೆ ನಿರೋಧಕವಾಗಿರುತ್ತದೆ. ಫ್ಯಾಬ್ರಿಕ್ಕನ್ನು ಚರ್ಮದಿಂದ ಹೊರಗಿಡಲು ಕೇಪ್ಸ್ ಕಾಲರ್ ಅಡಿಯಲ್ಲಿ ಟವಲ್ ಅಥವಾ ಬೀಸಾಡಬಹುದಾದ ನೆಕ್ ಸ್ಟ್ರಿಪ್ ಅನ್ನು ಬಳಸಲಾಗುತ್ತದೆ. ಹೇರ್ ಕಟ್ಗಾಗಿ ಕ್ಲೈಂಟನ್ನು ಹೇಗೆ ಡ್ರೇಪಿಸುವುದೆಂದು ನೋಡೋಣ. ಯಾವುದೇ ಪ್ರೊಸೀಜರನ್ನು ಪ್ರಾರಂಭಿಸುವ ಮೊದಲು ಕ್ಲೈಂಟ್ ಕಂಫರ್ಟೇಬಲ್ ಪೊಸಿಷನನ್ನು ಖಚಿತಪಡಿಸಿಕೊಳ್ಳಿ. ಅವರ ಮೊಬೈಲಿಟಿ, ಕಂಫರ್ಟ್ ಮತ್ತು ಪ್ರೈವಸಿಯನ್ನು ನೋಡಿಕೊಳ್ಳಿ. ಈ ಹಂತವು ಕ್ಲೈಂಟನ್ನು ರಿಲ್ಯಾಕ್ಸ್ ಮಾಡುತ್ತದೆ. ಸಲೂನ್ ಯಾವಾಗಲೂ ಸೇಫ್, ಸೆಕ್ಯೂರ್, ಪ್ರೈವೇಟ್ ಮತ್ತು ಡ್ರೈ ಆಗಿರಬೇಕು. ಕ್ಲೈಂಟ್ಗಳು ಬಳಸಲು ಮತ್ತು ಹ್ಯಾಂಡ್ ವಾಶ್ ಮಾಡಲು ವಾಶ್ರೂಮ್ ಫೆಸಿಲಿಟೀಸ್ಗಳು ಹತ್ತಿರದಲ್ಲಿರಬೇಕು. ಪ್ರೊಸೀಜರ್ ವಿಧಾನದ ಸಮಯದಲ್ಲಿ ಯಾವುದೇ ಡಿಸ್ಕಂಫರ್ಟನ್ನು ತಪ್ಪಿಸಲು ಚಿಕಿತ್ಸೆ ನೀಡುತ್ತಿರುವ ಪ್ರದೇಶದಿಂದ ಯಾವುದೇ ಜ್ಯುವೆಲರಿಯನ್ನು ತೆಗೆದುಹಾಕಲು ಕ್ಲೈಂಟನ್ನು ಕೇಳಿ. ಹೇರ್ ಕಟ್ಗಾಗಿ ಕ್ಲೈಂಟನ್ನು ಡ್ರೇಪಿಂಗ್ಸುವಾಗ ಈ ಕೆಳಗಿನ ಹಂತಗಳನ್ನು ಸಾಮಾನ್ಯವಾಗಿ ಅನುಸರಿಸಲಾಗುತ್ತದೆ. ನಿಮ್ಮ ಸಪ್ಲೈಸ್ಗಳಿಂದ ಸಲೂನ್ ಕೇಪ್ ಅಥವಾ ಡ್ರೇಪನ್ನು ಹಿಂಪಡೆಯಿರಿ. ಕೇಪ್ ಅಥವಾ ಡ್ರೇಪನ್ನು ಅನ್ಫೋಲ್ಡ್ ಮತ್ತು ಅದನ್ನು ಕ್ಲೈಂಟನ್ನು ಕುತ್ತಿಗೆಗೆ ಪೊಸಿಷನ್ ಆಗಿ ಇರಿಸಿ. ಕೇಪ್ ಅಥವಾ ಡ್ರೇಪ್ ಪ್ರಕಾರವನ್ನು ಅವಲಂಬಿಸಿ ಸ್ನ್ಯಾಪ್ಸ್, ವೆಲ್ಕ್ರೋ ಅಥವಾ ಟೈಸ್ಗಳನ್ನು ಬಳಸಿಕೊಂಡು ಕ್ಲೋಷರಿಯನ್ನು ಸುರಕ್ಷಿತಗೊಳಿಸಿ. ಇದು ಆರಾಮದಾಯಕವಾಗಿ ಜೋಡಿಸಲ್ಪಟ್ಟಿದೆ ಎಂದು ಖಚಿತಪಡಿಸಿಕೊಳ್ಳಿ, ಆದರೆ ರಿಸ್ಟ್ರಿಕ್ಟ್ ಮೂವ್ಮೆಂಟ್ ಅಥವಾ ಡಿಸ್ಕಂಫರ್ಟ್ ಅನ್ನು ಉಂಟುಮಾಡಲು ತುಂಬ ಟೈಟ್ ಆಗಲಿ ಎಂದು ಖಚಿತಪಡಿಸಿಕೊಳ್ಳಿ. ಕೇಪ್ ಅಥವಾ ಡ್ರೇಪ್ ಕ್ಲೈಂಟ್ ಬಟ್ಟೆಗಳನ್ನು ಸಂಪೂರ್ಣವಾಗಿ ಕವರ್ ಮಾಡುತ್ತದೆ ಮತ್ತು ಅವರ ಶೋಲ್ಡರ್ಸ್ ಮತ್ತು ಬ್ಯಾಕಿನ ಮೇಲೆ ವಿಸ್ತರಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್ ಅವರು ಕಂಫರ್ಟೇಬಲ್ ಆಗಿದ್ದಾರೆ ಎಂದು ಕೇಳಿ ಮತ್ತು ಕೇಪ್ ಅಥವಾ ಡ್ರೇಪ್ ಯಾವುದೇ ಅಗತ್ಯ ಅಡ್ಜಸ್ಟ್ಮೆಂಟ್ಸ್ ಅನ್ನು ಮಾಡಿ. ನಿಮ್ಮ ಟೂಲ್ಸ್ಗಳನ್ನು ಸಂಗ್ರಹಿಸಿ ಮತ್ತು ಹೇರ್ ಕಟ್ಗಾಗಿ ವರ್ಕ್ ಸ್ಟೇಷನ್ ಅನ್ನು ಪ್ರಿಪೇರ್ ಮಾಡಿ. ಕ್ಲೈಂಟನ್ನು ಡ್ರೇಪ್ ಮಾಡಿದ ನಂತರ ನೀವು ಹೇರ್ ಕಟ್ದೊಂದಿಗೆ ಮುಂದುವರಿಯಬಹುದು. ಹೇರ್ ಕಟ್ ಪೂರ್ಣಗೊಂಡ ನಂತರ ನೀವು ಕೇಪ್ ಅಥವಾ ಡ್ರೇಪ್ ಅನ್ನು ತೆಗೆದುಹಾಕಬಹುದು ಮತ್ತು ಕ್ಲೈಂಟ್ ಯಾವುದೇ ಲೂಸ್ ಹೇರ್ ಅನ್ನು ಬ್ರಷ್ ಮಾಡಲು ಸಹಾಯ ಮಾಡಬಹುದು. ಯಾವುದೇ ಡಿಸ್ಪೋಸಬಲ್ ಡ್ರೇಪಿಂಗ್ ಮೆಟೀರಿಯಲ್ಸ್ ಡಿಸ್ಪೋಸ್ ಮಾಡಿ ಅಥವಾ ಸ್ವಚ್ಛಗೊಳಿಸಲು ಗುರುತುಪಡಿಸಿದೆ ಲಾಂಡರಿ ಏರಿಯಾದಲ್ಲಿ ಫ್ಯಾಬ್ರಿಕ್ ಡ್ರೇಪ್ಸ್ ಅನ್ನು ಇರಿಸಿ. ಅಂತೆ ನಿಮ್ಮ ಕ್ಲೈಂಟನ್ನು ಹೆಡ್ ಮಸಾಜ್ಗೆ ಸಿದ್ಧಪಡಿಸುವ ಮೊದಲು
ಅದನ್ನು ಡ್ರೇಪ್ ಮಾಡುವುದು ಮುಖ್ಯವಾಗಿದೆ, ಏಕೆಂದರೆ ಇದು ಕ್ಲೈಂಟ್ಗೆ ರಿಲ್ಯಾಕ್ಸೇಷನ್ ಪಡೆಯಲು ಮತ್ತು ವಾರ್ಮ್ ಆಗಿರಲು ಸಹಾಯ ಮಾಡುತ್ತದೆ. ಡ್ರೇಪಿಂಗ್ ಪ್ರೋಸೆಸ್ ಬಗ್ಗೆ ಕ್ಲೈಂಟ್ಗೆ ತಿಳಿಸಿ ಮತ್ತು ಅವರು ಕಂಫರ್ಟೇಬಲ್ ಆಗಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್ ಡ್ರೇಪ್ ಮತ್ತು ಕಂಫರ್ಟೇಬಲ್ ಆದ ನಂತರ ನೀವು ಹೆಡ್ ಮಸಾಜ್ ಅನ್ನು ಪ್ರಾರಂಭಿಸಬಹುದು. ಗ್ರಾಹಕರು ಬಯಸಿದಂತೆ ಸ್ಕ್ಯಾಲ್ಪ್, ಟೆಂಪಲ್ಸ್ ಮತ್ತು ನೆಕ್ ಏರಿಯಾಸ್ಗಳ ಮೇಲೆ ಫೋಕಸ್ ಮಾಡಿ. ಸೂಕ್ತವಾದ ಮಸಾಜ್ ಟೆಕ್ನಿಕ್ಸ್ಗಳನ್ನು ಬಳಸಿ. ಹೆಡ್ ಮಸಾಜ್ ಮಾಡಿದ ನಂತರ ಟವಲ್ ಅಥವಾ ಡ್ರೇಪ್ ಅನ್ನು ತೆಗೆದುಹಾಕಿ ಮತ್ತು ಕ್ಲೈಂಟ್ ನಿಧಾನವಾಗಿ ಕುಳಿತುಕೊಳ್ಳಲು ಅವಕಾಶ ಮಾಡಿಕೊಡಿ. ಅವರು ಚೇರಿಂದ ಎದ್ದೇಳುವ ಮೊದಲು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ನೀಡಿ. ಹೇರ್ ಕಟ್ ಮತ್ತು ಹೇರ್ ಕಟ್ ಡ್ರೇಪಿಂಗ್ ಮಾಡುವ ಮೊದಲು ನಾವು ಡ್ರೇಪಿಂಗ್ ಅನ್ನು ನೋಡಿದಂತೆ ಕ್ಲೈಂಟ್ ಅನ್ನು ಮೇಕಪ್ಗಾಗಿ ಸಿದ್ಧಪಡಿಸುವಾಗ ಕ್ಲೈಂಟ್ನ ಸ್ಕಿನ್ ಮತ್ತು ಬಟ್ಟೆಗಳನ್ನು ರಕ್ಷಿಸಲು ಡ್ರೇಪಿಂಗ್ ಅನ್ನು ಬಳಸಲಾಗುತ್ತದೆ. ಇದರಿಂದ ಇನ್ಫೆಕ್ಷಿಯಸ್ ಮತ್ತು ಕಂಟೇಜಿಯಸ್ ಡಿಸೀಸ್ ಹರಡುವುದನ್ನು ತಡೆಯುತ್ತದೆ. ಮೇಕಪ್ ಅಪ್ಲಿಕೇಶನ್ ಪೂರ್ಣಗೊಂಡ ನಂತರ ಕ್ಲೈಂಟ್ನಿಂದ ಡ್ರೇಪ್ ಅಥವಾ ಕೇಪ್ ಅನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ. ಯಾವುದೇ ಡಿಸ್ಪೋಸಬಲ್ ಡ್ರೇಪಿಂಗ್ ಮೆಟೀರಿಯಲ್ಸ್ ವಿಲೇವಾರಿ ಮಾಡಿ ಅಥವಾ ಸ್ವಚ್ಛಗೊಳಿಸಲು ಗುರುತುಪಡಿಸಿದ ಲ್ಯಾಂಡ್ರಿಯಲ್ಲಿ ಫ್ಯಾಬ್ರಿಕ್ ಡ್ರೇಪ್ಸ್ ಅನ್ನು ಇರಿಸಿ. ಅಸಂಶಕ ಡ್ರೇಪಿಂಗ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗಳಿಗೆ ಹೇಗೆ ಕೊಡುಗೆ ನೀಡುತ್ತೇವೆ ಎಂಬುದರ ಕೆಲವು ಉದಾಹರಣೆಗಳು ಇಲ್ಲಿವೆ. ಪ್ರಾಪರ್ ಡ್ರೇಪಿಂಗ್ ಇಲ್ಲದೆ ಗ್ರಾಹಕರ ನಡುವೆ ಕ್ರಾಸ್ ಕಂಟಾಮಿನೇಷನ್ ಹೆಚ್ಚಿನ ಅಪಾಯವಿದೆ. ಬ್ಯಾಕ್ಟೀರಿಯಾ, ವೈರಸಸ್ ಮತ್ತು ಇತರ ಪ್ಯಾಥೋಜೆನಿಸ್ ಡೈರೆಕ್ಟ್ ಅಥವಾ ಕಲುಷಿತ ಮೇಲ್ಗಳ ಮೂಲಕ ಒಬ್ಬ ಕ್ಲೈಂಟ್ನಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡಬಹುದು. ಇಂಪ್ರಾಪರ್ ಡ್ರೇಪಿಂಗ್ ಸಲೂನ್ ಸರ್ವಿಸಸ್ ಸಮಯದಲ್ಲಿ ಬಳಸುವ ಮೇಲ್ಗಳು ಮತ್ತು ಟೂಲ್ಸ್ಗಳ ಮಾಲೀಕನ ಕಾರಣವಾಗಬಹುದು. ಕ್ಲೈಂಟ್ಗಳ ನಡುವೆ ಡ್ರೇಪಿಂಗ್ ಅನ್ನು ಬಳಸಿದರೆ ಅಥವಾ ಬದಲಾಯಿಸಿದರೆ ಬ್ಯಾಕ್ಟೀರಿಯಾ ಮತ್ತು ಇತರ ಮೈಕ್ರೋ ಆರ್ಗಾನಿಸಮ್ಸ್ ಸಲೂನ್ ಚೇರ್ಸ್, ಸ್ಟೈಲಿಂಗ್ ಟೂಲ್ಸ್ ಅಥವಾ ಮೇಕಪ್ ಬ್ರಷಸ್ಗಳಂತಹ ಮೇಲ್ಗಳಲ್ಲಿ ಸಂಗ್ರಹಗೊಳ್ಳಬಹುದು. ಈ ಕಲುಷಿತ ಮೇಲ್ಗಳನ್ನು ಸ್ಕಿನ್ ಅನ್ನು ಕಾಂಟ್ಯಾಕ್ಟ್ ಬಂದಾಗ ಅದು ಇನ್ಫೆಕ್ಷನ್ ರಿಸ್ಕ್ ಅನ್ನು ಹೆಚ್ಚಿಸುತ್ತದೆ. ಪ್ರಾಪರ್ ಡ್ರೇಪಿಂಗ್ ಇಲ್ಲದೆ ಸಲೂನ್ ಸರ್ವಿಸ್ಗಳು ಸಮಯದಲ್ಲಿ ಆಕ್ಸಿಡೆಂಟಲ್ ನಿಕ್ಸ್ ಕಟ್ಸ್ ಅಥವಾ ಸೇವತೆಗಳು ಹೆಚ್ಚಿನ ಅವಕಾಶವಿದೆ. ತೆರೆದ ವೂಂಡ್ ಅಥವಾ ಬ್ರೋಕನ್ ಸ್ಕಿನ್ ಅನ್ಸ್ಯಾನಿಟರಿ ಕಂಡೀಷನ್ಸ್ಗಳಿಗೆ ಹೊಡೆದುಕೊಂಡರೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗಳಿಗೆ ಗುರಿಯಾಗುತ್ತದೆ. ಸರಿಯಾದ ಡ್ರೇಪಿಂಗ್ ಅನ್ನು ಅನುಸರಿಸಿದರೆ ಪ್ರಾಪರ್ ಸ್ಯಾನಿಟೇಷನ್ವಿಲ್ಲದೆ ಅಪ್ಲಿಕೆಂಟರ್ಸ್ ಅಥವಾ ಮೇಕಪ್ ಬ್ರಷಸ್ಗಳನ್ನು ಹಂಚಿಕೊಳ್ಳುವುದು ಅಥವಾ ಮರುಬಳಕೆ ಮಾಡುವುದು ಸೇರಿದಂತೆ ಪ್ರಾಡಕ್ಟ್ಸ್ಗಳು ಇಂಪ್ರಾಪರ್ ಹ್ಯಾಂಡ್ಲಿಂಗ್ ಹೆಚ್ಚಿನ ಸಂಭಾವಿನತೆ ಇರುತ್ತದೆ. ಕೆಲವೊಮ್ಮೆ ಸ್ಕ್ಯಾಲ್ಪ್ ಮೇಲಿನ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ನೀರಿನೊಂದಿಗೆ ಮಿಕ್ಸ್ ಆಗಿ ಕ್ಲೈಂಟ್ಸ್ ನೆಕ್ ಮತ್ತು ಭುಜದವರೆಗೆ ಡ್ರೇಪಿಂಗ್ ಅನ್ನು ಸರಿಯಾಗಿ ಅನುಸರಿಸಿದರೆ ಹರಿಯಬಹುದು. ಇದು ಇಂಪೆಟಿಗೋ, ಸೆಲ್ಯುಲೈಟಿಸ್, ಅಬಿಸೆಸ್ ಇತ್ಯಾದಿ ಇನ್ಫೆಕ್ಷನ್ಗಳಿಗೆ ಕಾರಣವಾಗಬಹುದು. ಡ್ರೇಪಿಂಗ್ ಕೇಪ್ಸ್ಗಳು ಕೆಮಿಕಲ್ಸ್ಗಳನ್ನು ಬಟ್ಟೆಯಿಂದ ದೂರವಿಡುತ್ತವೆ. ಬ್ಲೀಚ್ ಅಥವಾ ಪರ್ಮನೆಂಟ್ ಹೇರ್ ಕಲರ್ ದುಬಾರಿ ಉಡುಪುಗಳನ್ನು ಬದಲಾಯಿಸುವುದಂತೆ ಹಾಳು ಮಾಡುತ್ತವೆ. ಪ್ರತಿ ಕ್ಲೈಂಟ್ಗೆ ಡಿಸ್ಪೋಸಬಲ್ ಅಥವಾ ಕ್ಲೀನ್ಸ್ ಡ್ರೇಪ್ಸ್ ಅಥವಾ ಕೇಪ್ಸ್ಗಳನ್ನು ಬಳಸುವುದು, ಜೊತೆಗೆ ಹೈಜೀನ್ ಪ್ರಾಕ್ಟೀಸಸ್ ಅಭ್ಯಾಸಗಳನ್ನು ಅಳವಡಿಸುವುದು ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಮತ್ತು ನಂತರದ ಇನ್ಫೆಕ್ಷನ್ಸ್ಗಳು ಅಪಾಯವನ್ನು ಕಡಿಮೆ ಮಾಡುತ್ತದೆ. ಯಾವುದೇ ರೀತಿಯ ಸರ್ವಿಸ್ಗಾಗಿ ಕ್ಲೈಂಟನ್ನು ಡ್ರೇಪಿಂಗ್ಗೆ ಮೊದಲು ಪ್ರಮುಖ ಸೂಚನೆಗಳು ಇಲ್ಲಿವೆ. ಸರ್ವಿಸ್ಗಾಗಿ ಮೆಟೀರಿಯಲ್ಸ್ ಮತ್ತು ಸಪ್ಲೈಸ್ಗಳು ತಯಾರಿಸಿ. ಕೈಗಳನ್ನು ಸ್ಯಾನಿಟೈಸ್ ಮಾಡಿ. ಎಲ್ಲ ಕುತ್ತಿಗೆ ಮತ್ತು ಹೇರ್ ಜ್ಯುವೆಲರಿಗಳನ್ನು ತೆಗೆದುಹಾಕಲು ಮತ್ತು ಸುರಕ್ಷಿತ ಸ್ಥಳದಲ್ಲಿ ಸ್ಟೋರ್ ಮಾಡಲು ಕ್ಲೈಂಟನ್ನು ಕೇಳಿ. ಕ್ಲೈಂಟ್ನ ಕೂದಲದಿಂದ ವಸ್ತುಗಳನ್ನು ತೆಗೆದುಹಾಕಿ. ಕ್ಲೈಂಟ್ನ ಕಾಲರನ್ನು ಒಳಕ್ಕೆ ತಿರುಗಿಸಿ. ಸೂಕ್ತವಾದ ಡ್ರೇಪಿಂಗ್ ವಿಧಾನದೊಂದಿಗೆ ಮುಂದುವರಿಯಿರಿ.
ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಡ್ರೇಪಿಂಗ್ ಎನ್ನುವುದು ಕ್ಲೈಂಟ್ನ ಸೇವೆಗಳನ್ನು ಸ್ವೀಕರಿಸುವ ಮೊದಲು ಅವರ ಅಪ್ಪರ್ ಬಾಡಿ ಸುತ್ತಲೂ ಕೇಪನ್ನು ಹಾಕುವ ಪ್ರಕ್ರಿಯೆಯಾಗಿದೆ. ಕ್ಲೈಂಟನ್ನು ಸ್ಕಿನ್ ಮತ್ತು ಕ್ಲಾತನ್ನು ರಕ್ಷಿಸುವುದು ಮತ್ತು ಮೇಕಪ್ ಸಮಯದಲ್ಲಿ ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕ ರೋಗಗಳನ್ನು ಹರಡುವುದು ತಡೆಯುವುದನ್ನು ಡ್ರೇಪಿಂಗ್ನ ಉದ್ದೇಶವಾಗಿದೆ. ಹೇರ್ ಕಟ್ ಡ್ರೇಪಿಂಗ್ ಮಾಡುವಾಗ ಕ್ಲೈಂಟ್ನ ಕ್ಲಾತ್ ಸ್ವಚ್ಛವಾಗಿಡಲು ಟವಲ್ಸ್ ಮತ್ತು ಡಿಸ್ಪೋಸಬಲ್ ಶೀಟ್ಸನ್ನು ಬಳಸಿ. ನಾವು ಈಗ ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ. ಕ್ಲೈಂಟ್ ಡ್ರೇಪಿಂಗ್ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.